ಯೆಲ್ಲೋ ಮೆಟ್ರೋ ಪ್ರಯಾಣಿಕರಿಗೆ ಹೊಸ ವರ್ಷದಲ್ಲಿ ಡಬಲ್ ಗುಡ್ ನ್ಯೂಸ್. ಈಗ ಬಿಎಂಆರ್ಸಿಎಲ್ ಯೋಜನೆ ಪ್ರಕಾರ ಈ ಮಾರ್ಗದಲ್ಲಿ ಪ್ರತಿ 8 ರಿಂದ 10 ನಿಮಿಷಕ್ಕೊಂದು ರೈಲು ಸಂಚರಿಸುವಂತಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಅತ್ಯಂತ ಚರ್ಚೆಯಾದ ಮಾರ್ಗ ಅಂದ್ರೆ ಅದು ಯೆಲ್ಲೋ ಲೈನ್. ಕಾಮಗಾರಿ ಆರಂಭದಿಂದಲೇ ಹಲವಾರು ಅಡಚಣೆ, ಮಾರ್ಗ ಆರಂಭವಾದ ಮೇಲೂ ಅದೇ ಸಮಸ್ಯೆ. ಆದರೂ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನ ಈ ಲೈನ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ತಿಂಗಳುಗಳೇ ಕಳೆದ್ರೂ ಪೂರ್ಣ ರೈಲುಗಳ ಲಭ್ಯತೆ ಇಲ್ಲದೆ ಪ್ರಯಾಣಿಕರು 15 ನಿಮಿಷ ಗ್ಯಾಪ್ಗೆ ಹೊಂದಿಕೊಳ್ಳಬೇಕಾಯಿತು. ಪ್ರಸ್ತುತ ಮಾರ್ಗದಲ್ಲಿ ಕೇವಲ 5 ಸೆಟ್ ರೈಲುಗಳು ಸಂಚರಿಸುತ್ತಿವೆ. ಒಂದು ಟ್ರೈನ್ ಮಿಸ್ ಆದ್ರೆ ಮುಂದಿನದಕ್ಕೆ 15 ನಿಮಿಷ ಕಾಯಬೇಕಾಗಿದೆ. ಪೀಕ್ ಅವರ್ನಲ್ಲಿ ಈ ಸಮಸ್ಯೆ ಇನ್ನೂ ತೀವ್ರವಾಗುತ್ತದೆ. ಪ್ರಯಾಣಿಕರ ಈ ಕಿರಿಕಿರಿಗೆ ಶೀಘ್ರದಲ್ಲೇ ಫುಲ್ ಸ್ಟಾಪ್ ಬೀಳಲಿದೆ. ಕೋಲ್ಕತಾ ಟಿಟಾಗರ್ನಿಂದ ಬಂದಂತ 6 ಹೊಸ ರೈಲುಗಳು ಈಗಾಗಲೇ ಬೆಂಗಳೂರಿನತ್ತ ರವಾನೆಯಾಗಿವೆ. ಇವು ಮುಂದಿನ ವಾರ ನಗರ ತಲುಪಿ ಪರೀಕ್ಷೆ ಪೂರ್ಣಗೊಳಿಸಿದ ಬಳಿಕ ಡಿಸೆಂಬರ್ ಅಂತ್ಯದೊಳಗೆ ಟ್ರ್ಯಾಕ್ಗೆ ಇಳಿಯಲಿವೆ. ಡಿಸೆಂಬರ್ನಲ್ಲಿ ಮತ್ತೊಂದು ಸೆಟ್ ಸೇರಲಿದೆ ಮತ್ತು 7ನೇ ರೈಲು ಜನವರಿ ಅಂತ್ಯಕ್ಕೆ ಸಂಚಾರಕ್ಕೆ ಲಭ್ಯ ಆಗಲಿದೆ. ಈ ಹೊಸ ರೈಲುಗಳು ಜೋಡಣೆಯಾಗುತ್ತಿದ್ದಂತೆ 15 ನಿಮಿಷಗಳ ಗ್ಯಾಪ್ ಕಡಿಮೆಯಾಗಿಸಿ 8 ರಿಂದ 10 ನಿಮಿಷಕ್ಕೆ ಇಳಿಸುವ ಯೋಜನೆ ಇದೆ. ಇದರಿಂದ ಯೆಲ್ಲೋ ಲೈನ್ನಲ್ಲಿ ಪ್ರಯಾಣಿಸುವವರಿಗೆ ದೊಡ್ಡ ಅನುಕೂಲ ದೊರೆಯಲಿದೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.